ಆಚಾರಗಳು, ರೂಢಿ, ಸಂಪ್ರದಾಯಗಳು ಇವೆಲ್ಲವೂ ಕೂಡ ಒಂದಲ್ಲ ಒಂದು ಮಹತ್ವವನ್ನ ಹೊಂದಿರುವಂತಹವು. ಹಿರಿಯರು ಹೇಳುವಂತಹವು, ಅನುಭವಕ್ಕೆ ಅನುಗುಣವಾಗಿರುವಂತಹವು. ಪ್ರತಿದಿನ ದೇವರಿಗೆ ಕೈ ಮುಗಿಯುವುದು ಹಾಗೂ ಪೂಜೆ ಪುನಸ್ಕಾರಗಳನ್ನ ಮಾಡುವುದು ಕೂಡ ಮನಃಶಾಂತಿಗೆ ಹಾಗೂ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳಲಿಕ್ಕೆ, ಇನ್ನು ಸುಖ ಸಂಪತ್ತನ್ನ ಹೊಂದಲಿಕ್ಕೆ. ಮನೆಯಲ್ಲಿ ಪ್ರತಿದಿನವೂ ದೇವರ ಮುಂದೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿವಾರಣೆಯಾಗಿ, ಅದರಲ್ಲೂ ದೇವರ ಮುಂದೆ ಎಣ್ಣೆ ದೀಪವನ್ನ ಅಥವಾ ತುಪ್ಪದ ದೀಪವನ್ನ ಹಚ್ಚೋದು ಶ್ರೇಷ್ಠ ಎಂದು ಅಗ್ನಿ ಪುರಾಣದಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಎಲ್ಲಾ ಕೋಣೆಗಳಲ್ಲಿ ದೀಪವನ್ನ ಹಚ್ಚಲು ಸಾಧ್ಯವಾಗದಿದ್ರೆ ದೇವರ ಕೋಣೆಯಲ್ಲಿ ಅಥವಾ ದೇವರ ಫೋಟೋ, ಮೂರ್ತಿಯ ಮುಂದೆ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಮನೆಯಲ್ಲಿ ಯಾವುದೇ ಕಲಹಗಳು ಜರುಗುವುದಿಲ್ಲ. ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಓಡಾಡುವುದಿಲ್ಲ. ಸೂರ್ಯದೇವನ ಮುಂದೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸರ್ವ ರೋಗಗಳು ನಿವಾರಣೆ ಆಗುತ್ತವೆ ಅನ್ನೋ ನಂಬಿಕೆ ಕೂಡ ಅನಾದಿ ಕಾಲದಿಂದಲೂ ಇದೆ. ತುಪ್ಪದ ದೀಪ ಅತಿ ಶ್ರೇಷ್ಠವಾದದ್ದು. ಹಾಗಾಗಿ ತುಪ್ಪದ ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ನಿವಾರಣೆಯಾಗಿ ಮನೆ ತುಂಬಾ ಪಾಸಿಟಿವ್ ಎನರ್ಜಿ ಪಸರಿಸುತ್ತದೆ. ಇನ್ನು ದೇವರ ಮುಂದೆ ದೀಪವನ್ನ ಹಚ್ಚಿ ಪ್ರಾರ್ಥಿಸಿಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ, ಸಮಾಧಾನ ಲಭಿಸುವುದೇ ಅಲ್ಲದೆ ಏಕಾಗ್ರತೆ ಕೂಡ ಮೂಡುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಭಯ ಇರೋದಿಲ್ಲ. ಮನೆಯಲ್ಲಿ ಕೂಡ ಸಂತೋಷದ ವಾತಾವರಣ, ಲವಲವಿಕೆ ವಾತಾವರಣ ನಿರ್ಮಾಣವಾಗುತ್ತೆ. ದೇವರ ಮುಂದೆ ದೀಪವನ್ನ ಹಚ್ಚೋ ಮುನ್ನ ಈ ವಿಷಯವನ್ನ ತಪ್ಪದೆ ನಾವು ತಿಳಿದುಕೊಳ್ಬೇಕು. ಅದೇನಪ್ಪಾ ಅಂದ್ರೆ, ದೇವರ ಪೂಜೆಯಲ್ಲಿ ದೀಪಕ್ಕೆ ಮಹತ್ವದ ಸ್ಥಾನ ಇದೆ. ತುಪ್ಪ ಅಥವಾ ಎಣ್ಣೆ ದೀಪ ಬೆಳಗೋ ಸಂಪ್ರದಾಯ ರೂಢಿಯಲ್ಲಿದೆ. ಪೂಜೆ ವೇಳೆ ಯಾವ ದೀಪ ಹಚ್ಚಬೇಕು, ಎಷ್ಟು ಬತ್ತಿಯನ್ನ ಹಚ್ಚಬೇಕು ಎಂಬುದನ್ನ ಸರಿಯಾಗಿ ತಿಳಿದುಕೊಂಡು ಹಚ್ಚಬೇಕು. ಯಾವುದೇ ರೀತಿಯ ಆರ್ಥಿಕ ಲಾಭಕ್ಕಾಗಿ ನಿಯಮಿತ ರೂಪದಲ್ಲಿ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕು. ಜಾತಕ ದೋಷದಲ್ಲಿ ಕಂಡು ಬಂದ್ರೆ ಭೈರವನ ಮುಂದೆ ಸಾಸಿವೆ ಎಣ್ಣೆ ದೀಪ ಹಚ್ಚಬೇಕು. ಇನ್ನು ಭಗವಂತ ಸೂರ್ಯನನ್ನ ಪ್ರಸನ್ನಗೊಳಿಸಿಕೊಳ್ಳಲು ಹಾಗೂ ಕೃಪೆಗೆ ಪಾತ್ರರಾಗಲು ಸಾಸಿವೆ ಎಣ್ಣೆ ದೀಪ ಹಚ್ಚೋದು ಒಳ್ಳೆಯದು. ಶನಿ ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚಿದ್ರೆ ಪ್ರಸನ್ನ ಆಗ್ತಾನೆ. ರಾಹು, ಕೇತು ಗ್ರಹಗಳ ದೋಷ ಇದ್ರೆ ನಾರಗಸೆ ತೈಲದಿಂದ ದೀಪ ಬೆಳಗಿಸಿ. ಯಾವುದೇ ದೇವಿಯ ಪೂಜೆ ಮಾಡುವಾಗ ತುಪ್ಪದ ಬತ್ತಿಯಿಂದ ದೀಪವನ್ನ ಮುಡಿಸಿ. ಭಗವಂತ ಗಣೇಶನ ಕೃಪೆಗೆ 3 ಬತ್ತಿಯ ತುಪ್ಪದ ದೀಪ ಬೆಳಗಿ. ಕಾರ್ತಿಕ ದೇವರ ಕೃಪೆಗಾಗಿ ಗೋವಿನ ಶುದ್ಧ ತುಪ್ಪದ ದೀಪವನ್ನ ಉಪಯೋಗಿಸಿ. ಲಕ್ಷ್ಮಿಯ ಪ್ರಸನ್ನತೆಗೆ 7 ಬತ್ತಿಯ ದೀಪವನ್ನ ತುಪ್ಪದಲ್ಲಿ ಹಚ್ಚಿ ಪ್ರಾರ್ಥಿಸಿಕೊಳ್ಳಿ. ಇನ್ನು ಶ್ರೀಮನ್ನಾರಾಯಣನ ಕೃಪೆ ಪಡೆಯಲು 10 ಬತ್ತಿಯುಳ್ಳ ದೀಪವನ್ನ ಹಚ್ಚಿ ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.